ಇವತ್ತಿನ ವಿಶೇಷ ಮಾವಿನ ಹಣ್ಣಿನ ಶಾವಿಗೆ ಪಾಯಸ. ಶಾವಿಗೆ ಪಾಯಸ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಮಾವಿನ ಹಣ್ಣು ಹಾಕಿ ಮಾಡಿದಂಥ ಈ ಶಾವಿಗೆ ಪಾಯಸ ಕ್ರೀಮಿಯಾಗಿ ತಿನ್ನೋದಕ್ಕಂತೂ A1 ರುಚಿ. ಇದನ್ನು ಹದವಾಗಿ ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಮಾವಿನ ಹಣ್ಣಿನ ಶಾವಿಗೆ ಪಾಯಸಕ್ಕೆ ಮೊದಲು ಒಂದು ಪ್ಯಾನಿಗೆ ಒಂದೇ 1 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪನ ಜಾಸ್ತಿ ಸೇರಿಸಬಾರ್ದು, ಬರೀ 1 ಟೀ ಸ್ಪೂನಷ್ಟು ತುಪ್ಪ ಸಾಕಷ್ಟೆ. ಈ ತುಪ್ಪ ಒಂದು ಮಟ್ಟಿಗೆ ಕರಗಿದೆ ಅಂದಾಗ ಮೊದಲು ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಒಂದು 20 ದ್ರಾಕ್ಷಿ, 20 ಗೋಡಂಬಿ, ಇವೆರಡನ್ನು ಲೋ ಫ್ಲೇಮಲ್ಲಿ ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ. ಅಕಸ್ಮಾತ್ ನಾವು ಯಾವುದೇ ರೀತಿಯ ಶಾವಿಗೆ ಪಾಯಸಕ್ಕೆ ತುಪ್ಪ ಜಾಸ್ತಿ ಹಾಕಿದರೆ ಪಾಯಸ ಆದಮೇಲೆ ತುಪ್ಪದಲ್ಲೇ ಏರು ಮೇಲೆ ಹಾಗೆ ತೇಲ್ತಾ ಇರುತ್ತೆ. ಹಾಗಾಗಿ ಎಷ್ಟು ಕಡಿಮೆ ತುಪ್ಪ ಆಗುತ್ತೋ ಅಷ್ಟು ಕಡಿಮೆ ತುಪ್ಪ ಹಾಕಿ ನಾವು ಶಾವಿಗೆ ಪಾಯಸ ಮಾಡಬೇಕಾಗುತ್ತೆ. ಈಗ ನೋಡಿ, ಮೊದಲು ನಾನಿಲ್ಲಿ ದ್ರಾಕ್ಷಿನ ಹುರಿದ್ಬಿಟ್ಟು ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ಗೋಡಂಬಿನ ಮತ್ತೆ ಸ್ವಲ್ಪ ಹುರಿತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೆ ನಾನು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಈಗ ದ್ರಾಕ್ಷಿ ಗೋಡಂಬಿ ಹುರಿದಾಗಿದೆ ಅಲ್ವಾ, ಈಗ ಗೋಡಂಬಿನೂ ಸಹ ಸೈಡಿಗೆ ತೆಗೆದಿಟ್ಬಿಟ್ಟು ಅದೇ ತುಪ್ಪದಲ್ಲಿ ನಾವು ಶಾವಿಗೆನ ಹುರ್ಕೋಬೇಕಾಗುತ್ತೆ. ನಾನಿವತ್ತು ತೊಗೊಂಡಿರೋದು ರೋಸ್ಟ್ ಮಾಡಿಲ್ದಿರೋಂಥ ಶಾವಿಗೆ. ಹಾಗಾಗಿ ಲೋ ಫ್ಲೇಮಲ್ಲಿ ಸ್ವಲ್ಪ ತುಪ್ಪದಲ್ಲಿ ಒಂದು 2ರಿಂದ 3 ನಿಮಿಷ ಹುರಿಬೇಕಾಗುತ್ತೆ. ಅದು ಸಹ ಚೆನ್ನಾಗಿ ಕಲರ್ ಬರಬೇಕು, ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೆ ನಾವು ಕೈ ಆಡಿಸ್ತಾ ಹುರಿದ್ರೆ ಶಾವಿಗೆ ಚೆನ್ನಾಗಿ ಹುರಿಯುತ್ತೆ. ಅಕಸ್ಮಾತ್ ನೀವು ರೋಸ್ಟ್ ಶಾವಿಗೆ ತೊಗೊಂಡ್ರೂ ಸಹ ಒಂದು 30 ಸೆಕೆಂಡ್ ನಾವು ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ. ಆಗಲೇ ಶಾವಿಗೆ ಪಾಯಸ ತುಂಬ ಚೆನ್ನಾಗಿ ಉದುದ್ರಾಗಿ ಬರುತ್ತೆ. ಈಗ ನೋಡಿ, ಈ ಶಾವಿಗೆನ ಚೆನ್ನಾಗಿ ಲೈಟ್ ಬ್ರೌನ್ ಬರೋವರೆಗೆ ನಾನಿಲ್ಲಿ ಹುರ್ಕೊಂಡಿದ್ದೀನಿ. ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ಲಿಲ್ಲ ಅಂದರೆ ಒಂದು ಕಡೆ ಕಪ್ಪಾಗುತ್ತೆ, ಒಂದು ಕಡೆ ಬಿಳಿ ಆಗುತ್ತೆ. ಈಗ ಚೆನ್ನಾಗಿ ಹುರಿದಾದ್ಮೇಲೆ ಯಾವ ಲೋಟದಲ್ಲಿ ಶಾವಿಗೆ ತೊಗೊಂಡಿದ್ನೋ ಅದೇ ಲೋಟದಲ್ಲಿ 1 ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಈ ಶಾವಿಗೆನ ಒಂದು ಮಟ್ಟಿಗೆ ಬೇಯಿಸ್ಕೊತಾ ಇದ್ದೀನಿ. ಏನಕ್ಕೆ ಡೈರೆಕ್ಟಾಗಿ ನಾನು ಹಾಲು ಹಾಕ್ತಾಯಿದ್ದೀನಿ, ನೀರು ಹಾಕ್ತಾಯಿದ್ದೀನಿ ಅಂತಂದರೆ ಕೆಲವು ಸಾರಿ ಏನಾಗುತ್ತೆ ಅಂದರೆ ಹಾಲು ಹಾಕಿದ ತಕ್ಷಣ ಒಡೆದೋಗ್ಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಹುರಿದಿರೋಂಥ ಶಾವಿಗೆಗೆ ಮೊದಲು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಬಿಟ್ಟು, ಆ ನೀರು ಸ್ವಲ್ಪ ಇಂಗಬೇಕು ಅಲ್ಲಿವರೆಗೆ ಬೇಯಿಸ್ಕೊಬಿಟ್ಟು ಆಮೇಲೆ ನಾವು ಹಾಲನ್ನ ಹಾಕಿದರೆ ಕರೆಕ್ಟಾಗಿ ಬರುತ್ತೆ ಶಾವಿಗೆ ಪಾಯಸ. ಈಗ ಇಷ್ಟು ಶಾವಿಗೆಗೆ ಅರ್ಧ ಲೀಟ್ರಷ್ಟು ಚೆನ್ನಾಗಿ ಕಾಯಿಸಿ ಆರಿಸಿರೋ ಅಂಥ ಹಾಲನ್ನ ಸೇರಿಸ್ತಾ ಇದ್ದೀನಿ. ಬಿಸಿ ಹಾಲನ್ನ ಹಾಕಿಬಿಟ್ರೆ ಬೇಗ ಕುದಿ ಬಂದುಬಿಡುತ್ತೆ, ಶಾವಿಗೆ ಬೇಯೋದಿಲ್ಲ. ಹಾಗಾಗಿ ಚೆನ್ನಾಗಿ ಕಾಯಿಸಿ ಆರಿಸಿರೋ ಅಂಥ ಹಾಲನ್ನು ಇಲ್ಲಿ ಶಾವಿಗೆಗೆ ಹಾಕಿಬಿಟ್ಟು ಇದನ್ನು ನಾವು ಬೇಯಿಸಬೇಕಾಗುತ್ತೆ. ಶಾವಿಗೆ ಈ ಹಾಲಿನಲ್ಲೇ ಬೇಯಬೇಕಾಗುತ್ತೆ. ಈಗ ನಾನಿಲ್ಲಿ ಒಂದೇ 1 ಚಿಟಿಕೆಯಷ್ಟು ಕುಂಕುಮ ಹೂವನ್ನು ಬಿಸಿ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಒಳ್ಳೆ ಕಲ್ಲರು ಕೊಡುತ್ತೆ, ಹಾಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇಲ್ಲ ಅಂದರೆ ಪರವಾಗಿಲ್ಲ, ಆರಾಮಾಗಿ ಸ್ಕಿಪ್ ಮಾಡ್ಬೋದು. ಮಾವಿನ ಹಣ್ಣಿನ ಕಲರ್ ಚೆನ್ನಾಗಿದ್ದರೆ ಅದೇ ಒಳ್ಳೆ ಕಲರ್ ಬರುತ್ತೆ. ಟೇಸ್ಟಿಗೋಸ್ಕರ ಮಾವಿನ ಹಣ್ಣಿನ ಟೇಸ್ಟ್ ಇರುತ್ತೆ, ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಬೋದು. ನಾನಿವತ್ತು ಬರೀ ಕುಂಕುಮ ಹೂವನ್ನು ಸೇರಿಸ್ತಾ ಇದ್ದೀನಿ. ಮಾವಿನ ಹಣ್ಣನ್ನು ಯಾವಾಗ ಹಾಕೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ನಾವು ಮೊದಲೇ ಈ ಶಾವಿಗೆನ ತುಪ್ಪದಲ್ಲಿ ಹುರಿದಿದ್ವಿ, ನೀರಿನಲ್ಲಿ ಸ್ವಲ್ಪ ಬೇಯಿಸಿರೋದ್ರಿಂದ ಹಾಲಿನಲ್ಲಿ ಬೇಗ ಬೆಂದ್ಬಿಡುತ್ತೆ. ಈಗ ನೋಡಿದರೆ ಒಂದು 4ರಿಂದ 5 ನಿಮಿಷ ಆದಮೇಲೆ ಈ ಶಾವಿಗೆ ಚೆನ್ನಾಗಿ ಬೆಂದಿದೆ. ಕೈನಲ್ಲಿ ಈ ರೀತಿ ಹಿಸುಕಿದ್ರೆ ಅದು ಚೆನ್ನಾಗಿ ಸಾಫ್ಟಾಗಿ ಹಿಸುಕಬೇಕು. ಹಾಗೆಯೇ ತುಂಬಾ ಬೇಯಬಾರ್ದು. ತುಂಬಾ ಬೆದ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಅದರ ಗಟ್ಟಿ ಥರ ಹೋಗ್ಬಿಡುತ್ತೆ, ನೋಡೋದಕ್ಕೂ ಚೆನ್ನಾಗಿರೋದಿಲ್ಲ, ತಿನ್ನೋದಕ್ಕೂ ಚೆನ್ನಾಗಿರೋದಿಲ್ಲ. ಈಗ ಶಾವಿಗೆ ಬೆಂದಮೇಲೆ ಯಾವ ಲೋಟದಲ್ಲಿ ಶಾವಿಗೆ ತೊಗೊಂಡಿದ್ನೋ ಅದೇ ಲೋಟದಲ್ಲಿ 1 ಲೋಟದಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಮಾವಿನ ಹಣ್ಣಿನ ಸಿಹಿನೂ ಬರೋದ್ರಿಂದ ಸಕ್ಕರೆನ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಸಿಹಿ ಜಾಸ್ತಿ ಬೇಕು ಅಂದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು, ಪರವಾಗಿಲ್ಲ. ಈಗ ಸಕ್ಕರೆ ಹಾಕಿದ ಮೇಲೆ ಹಾಲು ಸ್ವಲ್ಪ ತೆಳ್ಳಗಾಗುತ್ತೆ, ಪರವಾಗಿಲ್ಲ. ಒಂದು 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ತಾ ಇದ್ದರೆ ಅದು ಮತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ. ಈಗ ನೋಡಿದರೆ ಈಗ ಶಾವಿಗೆ ಪಾಯಸ ರೆಡಿಯಾಗಿದೆ. ಇವಾಗ ಮಾವಿನ ಹಣ್ಣು ಹಾಕಿಬಿಟ್ರೆ ಏನಾಗ್ಬಿಡುತ್ತೆ ಅಂತಂದರೆ ಒಡೆದು ಹೋಗ್ಬಿಡುತ್ತೆ. ಹಾಗಾಗಿ ಇದು ಚೆನ್ನಾಗಿ ಆರೋದಕ್ಕೆ ಬಿಡಬೇಕು, ಫುಲ್ ಆರಬೇಕು. ಆರಿದ ಮೇಲೆ ನಾವು ಮಾವಿನ ಹಣ್ಣನ್ನು ಹಾಕಬೇಕು. ಅದು ತುಂಬಾ ಮುಖ್ಯ ಮಾವಿನ ಹಣ್ಣಿನ ಶಾವಿಗೆ ಪಾಯಸಕ್ಕೆ. ಈಗ ಒಂದು ಸಾರಿ ಇದು ಆರಿದೆ ಅಂದಮೇಲೆ ಈಗ ನಾನು ಮಾವಿನ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಚೆನ್ನಾಗಿ ಹಣ್ಣಾಗಿರೋಂಥ ಮಾವಿನ ಹಣ್ಣನ್ನು ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ, ಮಿಕ್ಸಿ ಜಾರಿಗೆ ಹಾಕಿ. ಮಾವಿನ ಹಣ್ಣು ಚೆನ್ನಾಗಿ ಸಿಹಿಯಾಗಿರಬೇಕು. ಅಕಸ್ಮಾತ್ ಹುಳಿ ಇದ್ದರೆ ಪಾಯಸ ಚೆನ್ನಾಗಿ ಬರೋದಿಲ್ಲ, ಹುಳಿಯಾಗಿ ಬರುತ್ತೆ. ಹಾಗಾಗಿ ಮಾವಿನ ಹಣ್ಣನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಶಾವಿಗೆ ಪಾಯಸನೂ ಚೆನ್ನಾಗಿ ಆರಿದೆ. ಆರಿದ ಮೇಲೆ ಆ ಕುಂಕುಮ ಹೂವಿನ ಕಲರು ಸಹ ಚೆನ್ನಾಗಿ ಬಂದಿದೆ. ಅದಕ್ಕೆ ನಾವು ಮಾಡ್ಕೊಂಡಿರೋಂಥ ಮಾವಿನ ಹಣ್ಣಿನ ಪ್ಯೂರಿನ ಸೇರಿಸ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಿಮ್ಮ ರುಚಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಕೆಲವರಿಗೆ ಮಾವಿನ ಹಣ್ಣಿನ ಫ್ಲೇವರ್ ಲೈಟಾಗಿದ್ದರೆ ಚೆನ್ನಾಗಿರುತ್ತೆ, ಕೆಲವರಿಗೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನೀವು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಒಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ಈ ಮಾವಿನ ಹಣ್ಣಿನ ತಿರುಳನ್ನು ಹಾಕೋಕ್ಕಿಂತ ಮುಂಚೆ ಈ ಪಾಯಸ ಚೆನ್ನಾಗಿ ಆರಿರಬೇಕು. ಹಾಗೆಯೇ ತಿರುಳನ್ನು ಹಾಕಿದ ಮೇಲೆ ಈ ಪಾಯಸನ ಮತ್ತೆ ಕುದಿಸೋಕ್ಕೆ ಹೋಗಬಾರ್ದು. ಬಿಸಿಯಾಗಂಥ ಶಾವಿಗೆ ಪಾಯಸಕ್ಕೆ ಮಾವಿನ ತಿರುಳನ್ನ ಹಾಕಿದರೆ, ಮಾವಿನ ತಿರುಳನ್ನ ಹಾಕಿಬಿಟ್ಟು ಶಾವಿಗೆ ಪಾಯಸನ ಕುದಿಸಿದರೆ ಹಾಲು ಒಡೆದೋಗುತ್ತೆ. ಹಾಗಾಗಿ ಇದನ್ನು ಕೊನೆಗೆ ಹಾಕಬೇಕಾಗುತ್ತೆ.
ಮತ್ತು ನಾನು ಲಾಸ್ಟಿಗೆ ತುಪ್ಪದಲ್ಲಿ ಹುರಿದಿರೋಂಥ ದ್ರಾಕ್ಷಿ ಗೋಡಂಬಿನ ಸೇರಿಸ್ತಾ ಇದ್ದೀನಿ. ರುಚಿಯಾದಂಥ ಶಾವಿಗೆ ಪಾಯಸ ರೆಡಿ. ಮಾಮೂಲಿ ಶಾವಿಗೆ ಪಾಯಸಕ್ಕಿಂತನೂ ಈ ಶಾವಿಗೆ ಪಾಯಸ ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಅದ್ಭುತವಾಗಿರುತ್ತೆ. ಹಾಗೆಯೇ ಆ ಟೆಕ್ಸ್ಚರು ಸಹ ಕ್ರೀಮಿಯಾಗಿ ಬರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.